ಕ್ಷಣ ಯೋಚಿಸಿ, ಇಬ್ರು ಪ್ರೀತಿಸಿ ಊರ್ ಬಿಟ್ಟು ಹೋಗ್ತಾರೆ. ಅವರ ಪ್ರಕಾರ ಇದು ಪ್ರೀತಿ. ಆದ್ರೆ ಹುಡುಗಿಯ ಮನೆಯವರು ಇದು ಅಪಹರಣ ಅಂತ ದೂರು ಕೊಡ್ತಾರೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಶಾಲೆಯ ದಾಖಲೆಗಳ ಪ್ರಕಾರ ಆಕೆಗೆ ಕೇವಲ 12 ವರ್ಷ. ಇದ್ದಕ್ಕಿದ್ದಂತೆ ಒಂದು ಪ್ರೇಮ ಕಥೆ ಪೋಕ್ಸೋ ಕಾಯ್ದೆಯಡಿ ಒಂದು ಗಂಭೀರ ಕ್ರಿಮಿನಲ್ ಪ್ರಕರಣವಾಗಿ ಬದಲಾಗುತ್ತೆ. ಇಲ್ಲಿಂದಾನೇ ಒಂದು ದೊಡ್ಡ ಕಾನೂನು ಸಂಘರ್ಷ ಶುರುವಾಗೋದು. ಯಾವುದು ಸತ್ಯ? ಶಾಲೆಯ ಹೆಡ್ಮಾಸ್ಟರ್ ರಿಜಿಸ್ಟರ್ನಲ್ಲಿ ಬರೆದಿಟ್ಟ ಒಂದು ದಿನಾಂಕವೋ ಅಥವಾ ವೈದ್ಯರು ವೈಜ್ಞಾನಿಕವಾಗಿ ನಡೆಸುವ ಮೂಳೆ ಪರೀಕ್ಷೆಯ ವರದಿಯೋ? ಒಬ್ಬ ವ್ಯಕ್ತಿಯ ವಯಸ್ಸನ್ನು ನಿರ್ಧರಿಸುವ ಅಂತಿಮ ಅಧಿಕಾರ ಯಾರಿಗಿದೆ ಅನ್ನೋದೇ ಇಲ್ಲಿನ ಮೂಲ ಪ್ರಶ್ನೆ. ಹೌದು, ಇದು ನಿಜಕ್ಕೂ ಗೊಂದಲದ ಸನ್ನಿವೇಶ. ಒಂದ್ ಕಡೆ ಹದಿಹರೆಯದವರ ಬದುಕು, ಇನ್ನೊಂದು ಕಡೆ ಕಠಿಣ ಕಾನೂನು. ಈ ಪ್ರಕರಣಗಳಲ್ಲಿ ಪೋಕ್ಸೋ ಕಾಯ್ದೆಯ ದುರುಪಯೋಗ ಆಗ್ತಾ ಇದೆ ಅಂತ ಭಾವಿಸಿ ಅಲಹಾಬಾದ್ ಹೈಕೋರ್ಟ್ ಒಂದು ದಿಟ್ಟ ಹೆಜ್ಜೆ ಇತ್ತಿತ್ತು. ಆ ಆದೇಶ? ಹೌದು. ಇನ್ನು ಮುಂದೆ ಇಂಥ ಎಲ್ಲಾ ಪ್ರಕರಣಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಕಡ್ಡಾಯ ಅಂತ ಆದೇಶಿಸಿತು. ನೋಡಲು ಇದು ಸರಿ ಅನ್ಸ್ಬಹುದು ಅಲ್ವಾ? ಸರಿ ಅನ್ಸ್ಬೋದು. ಆದರೆ ಸುಪ್ರೀಂ ಕೋರ್ಟ್ ಆ ಆದೇಶವನ್ನೇ ರದ್ದುಗೊಳಿಸಿತು. ಇದು ನೈತಿಕ ನ್ಯಾಯ, ಅಂದ್ರೆ ಪ್ರೇಮಿಗಳನ್ನ ರಕ್ಷಿಸೋ ಉದ್ದೇಶ, ಮತ್ತು ಕಾನೂನು ಪ್ರಕ್ರಿಯೆ, ಅಂದ್ರೆ ಸ್ಥಾಪಿತ ನಿಯಮಗಳನ್ನ ಪಾಲಿಸೋದು, ಇವುಗಳ ನಡುವಿನ ನೇರ ತಿಕ್ಕಾಟ. ಸರಿ. ಉತ್ತರ ಪ್ರದೇಶ ಸರ್ಕಾರ ವರ್ಸಸ್ ಅನುರುದ್ಧ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನೇ ಸ್ಪಷ್ಟಪಡಿಸಿದ್ದು. ಕಾನೂನು ಪ್ರಕ್ರಿಯೆ ಅನ್ನೋದು ಕುತೂಹಲಕಾರಿ. ಅಂದ್ರೆ ವಯಸ್ಸನ್ನು ನಿರ್ಧರಿಸಲು ಕಾನೂನಿನಲ್ಲಿ ಒಂದು ನಿರ್ದಿಷ್ಟ ವಿಧಾನವೇ ಇದೆಯಾ? ಅದನ್ನ ಮೀರೋ ಹಾಗಿಲ್ವಾ? ಖಂಡಿತ ಇದೆ, ಮತ್ತದು ಬಹಳ ಸ್ಪಷ್ಟವಾಗಿದೆ. ಬಾಲನ್ಯಾಯ ಕಾಯ್ದೆಯ ಸೆಕ್ಷನ್ 94ರಲ್ಲಿ ವಯಸ್ಸು ನಿರ್ಧರಿಸಲು ಒಂದು ದಾಖಲೆಗಳ ಶ್ರೇಣಿ, ಅಂದ್ರೆ ಹೈರಾರ್ಕಿ ಆಫ್ ಡಾಕ್ಯುಮೆಂಟ್ಸ್ ಅಂತಲೇ ಇದೆ. ಓ ಹಾಗಾ? ಅದರ ಪ್ರಕಾರ ಮೊದಲ ಆದ್ಯತೆ ಯಾವಾಗ್ಲೂ ಶಾಲೆಯ ಮೆಟ್ರಿಕ್ಯುಲೇಷನ್ ಅಥವಾ ಅದಕ್ಕೆ ಸಮನಾದ ಪ್ರಮಾಣಪತ್ರಕ್ಕೆ. ಒಂದು ನಿಮಿಷ, ಹಾಗಾದ್ರೆ ಆ ಶಾಲಾ ದಾಖಲೆ ಇದ್ರೆ ಬೇರೇನೊನ್ನು ನೋಡುವ ಅಗತ್ಯವೇ ಇಲ್ಲ ಅಂತನಾ? ಹೌದು. ವೈದ್ಯಕೀಯ ಪರೀಕ್ಷೆ ಎಷ್ಟೇ ನಿಖರವಾಗಿದ್ರೂ ಒಂದು ಹಳೆಯ ಶಾಲಾ ದಾಖಲೆಗೆ ಹೆಚ್ಚು ಬೆಲೆನ? ಇದು ಸ್ವಲ್ಪ ವಿಚಿತ್ರವಾಗಿ ಕೇಳಿಸುತ್ತೆ. ವಿಚಿತ್ರ ಅನ್ನಿಸಬಹುದು, ಆದ್ರೆ ಕಾನೂನು ಹೇಳೋದು ಅದನ್ನೇ. ಆ ಶಾಲಾ ದಾಖಲೆ ಲಭ್ಯವಿಲ್ಲದಿದ್ರೆ ಮಾತ್ರ ಎರಡನೇ ಹಂತವಾಗಿ ಸ್ಥಳೀಯ ಸಂಸ್ಥೆಗಳು ನೀಡುವ ಜನ್ಮ ಪ್ರಮಾಣಪತ್ರವನ್ನು ಪರಿಗಣಿಸಬೇಕು. ಅದೂ ಇಲ್ಲದಿದ್ರೆ ಮಾತ್ರ ಮೂರನೇ ಮತ್ತು ಕೊನೆಯ ಆಯ್ಕೆಯಾಗಿ ವೈದ್ಯಕೀಯ ಮೂಳೆ ಪರೀಕ್ಷೆಗೆ, ಅಂದ್ರೆ ಆಸಿಫಿಕೇಶನ್ ಟೆಸ್ಟ್ಗೆ ಅವಕಾಶ. ಈ ಶ್ರೇಣಿಯನ್ನು ದಾಟುವಂತಿಲ್ಲ. ಅಂದ್ರೆ ಶಾಲಾ ದಾಖಲೆಗಳ ಬಗ್ಗೆ ಅನುಮಾನಗಳಿದ್ದರೂ, ಉದಾಹರಣೆಗೆ ಪೋಷಕರು ಮಗುವನ್ನು ಬೇಗ ಶಾಲೆಗೆ ಸೇರಿಸಲು ವಯಸ್ಸು ಹೆಚ್ಚು ಹಾಕಿದ್ದರೂ ತನಿಖಾ ಹಂತದಲ್ಲಿ ಅದನ್ನ ಪ್ರಶ್ನಿಸುವಂತಿಲ್ವೇ? ನಿಖರವಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ದೆ ಅದನ್ನ. ದಾಖಲೆಗಳ ಸತ್ಯಾಸತ್ಯತೆಯನ್ನ ಪ್ರಶ್ನಿಸುವುದಿದ್ರೆ ಅದನ್ನ ವಿಚಾರಣೆಯ ಸಮಯದಲ್ಲಿ ಸಾಕ್ಷ್ಯಾಧಾರಗಳ ಮೂಲಕ ಸಾಬೀತುಪಡಿಸಬೇಕು. ಜಾಮೀನು ಅರ್ಜಿಯ ವಿಚಾರಣೆ ನಡೆಸುವಾಗ ಅಲ್ಲ. ಯಾಕೆ ಹಾಗೆ? ಯಾಕಂದ್ರೆ ಜಾಮೀನು ವಿಚಾರಣೆ ಒಂದು ಕಿರು ವಿಚಾರಣೆ ಅಥವಾ ಮಿನಿ ಟ್ರಯಲ್ ಆಗ್ಬಾರ್ದು. ಆಗ ಕೋರ್ಟ್ ಕೇವಲ ಜಾಮೀನು ಕೊಡ್ಬೇಕೋ ಬೇಡವೋ ಅಂತ ನಿರ್ಧರಿಸ್ತವಿರುತ್ತೆ ಅಷ್ಟೇ, ದಾಖಲೆ ನಿಜವೋ ಸುಳ್ಳು ಅಂತ ಅಲ್ಲ. ಹಾಗಾದ್ರೆ ಹೈಕೋರ್ಟ್ ಮಾಡಿದ ತಪ್ಪಾದ್ರೂ ಏನು? ಒಂದು ಒಳ್ಳೆಯ ಉದ್ದೇಶದಿಂದಲೇ ತಾನೇ ಆದೇಶ ಮಾಡಿದ್ದು. ಉದ್ದೇಶ ಒಳ್ಳೆಯದಿರಬಹುದು, ಆದರೆ ಅಧಿಕಾರ ವ್ಯಾಪ್ತಿಯ ಪ್ರಶ್ನೆ ಬರುತ್ತೆ. ಒಂದು ನಿರ್ದಿಷ್ಟ ಪ್ರಕರಣದ ಜಾಮೀನರ್ಜಿಯನ್ನು ಕೇಳುವಾಗ ಹೈಕೋರ್ಟ್ ಇಡೀ ರಾಜ್ಯದ ತನಿಖಾ ಪ್ರಕ್ರಿಯೆಯನ್ನೇ ಬದಲಾಯಿಸುವಂತಹ ಸಾಮಾನ್ಯ ಆದೇಶಗಳನ್ನು ಹೊರಡಿಸಲು ಸಾಧ್ಯವಿಲ್ಲ. ಓ, ಅದು ಶಾಸಕಾಂಗದ ಕೆಲಸ, ನ್ಯಾಯಾಂಗದ್ದಲ್ಲ. ಹೌದು, ಕರೆಕ್ಟ್. ಸರಿ, ಹಾಗಾದ್ರೆ ಕಾನೂನು ಪ್ರಕ್ರಿಯೆಯೇ ಗೆದ್ದಂತಾಯ್ತು, ಆದೇಶ ರದ್ದಾಯ್ತು. ಆದ್ರೆ ಆ ರೋಮಿಯೋ ಜೂಲಿಯೆಟ್ ಜೋಡಿಯ ಕಥೆ ಏನಾಯ್ತು? ಅವರ ಬಗ್ಗೆ ನ್ಯಾಯಾಲಯಕ್ಕೆ ಯಾವ ಕಾಳಜಿಯೂ ಇರ್ಲಿಲ್ವಾ? ಇಲ್ಲ. ಇಲ್ಲಿಯೇ ಈ ತೀರ್ಪಿನ ಅತಿ ಆಸಕ್ತಿದಾಯಕ ಭಾಗ ಬರೋದು. ಹೇಗೆ? ತೀರ್ಪಿನ ಕೊನೆಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪೋಸ್ಟ್ಸ್ಕ್ರಿಪ್ಟ್ ಬರೆದಿದೆ. ಅದರಲ್ಲಿ ಹೈಕೋರ್ಟ್ನ ಕಾಳಜಿಯನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಿದೆ. ಆಹಾ! ಅಷ್ಟೇ ಅಲ್ಲ, ಹದಿಹರೆಯವರ ಸಮ್ಮತಿಯ ಸಂಬಂಧಗಳನ್ನು ಕ್ರಿಮಿನಲ್ ಅಪರಾಧದ ದೃಷ್ಟಿಯಿಂದ ನೋಡುವ ಬಗ್ಗೆ ಮರುಪರಿಶೀಲನೆ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಓ, ಇದು ಅದ್ಭುತ. ಅಂದ್ರೆ ತಾಂತ್ರಿಕವಾಗಿ ಆದೇಶವನ್ನು ರದ್ದುಗೊಳಿಸಿದ್ರೂ ಅದರ ಹಿಂದಿನ ಮಾನವೀಯ ಕಾಳಜಿಯನ್ನು ಎತ್ತಿ ಹಿಡಿದು ಕಾನೂನು ಬದಲಾವಣೆಗೂ ದಾರಿ ಮಾಡಿಕೊಟ್ಟಿದೆ. ಹೌದು, ಇದ್ರಿಂದ ನಾವು ಕಲಿಬೇಕಾದ ಪಾಠಗಳಿವೆ. ಮೊದಲನೇದು ಪೋಷಕರಿಗೆ. ನಿಮ್ಮ ಮಕ್ಕಳ ಶಾಲಾ ದಾಖಲೆಗಳಲ್ಲಿರುವ ಜನ್ಮದಿನಾಂಕ ಅತ್ಯಂತ ಪ್ರಬಲವಾದ ಕಾನೂನು ಪುರಾವೆ. ಅದರ ಬಗ್ಗೆ ನಿರ್ಲಕ್ಷ್ಯ ಬೇಡ. ಸರಿ. ಎರಡನೇದು ಕಾನೂನು ವೃತ್ತಿಪರರಿಗೆ. ದಾಖಲೆಗಳ ಸಿಂಧುತ್ವವನ್ನು ವಿಚಾರಣೆಯ ಹಂತದಲ್ಲಿ ಪ್ರಶ್ನಿಸಿ, ಜಾಮೀನು ಹಂತದಲ್ಲಲ್ಲ. ಕೊನೆಯದಾಗಿ
ಈ ಇಡೀ ಚರ್ಚೆ ನಮ್ಮನ್ನು ಒಂದು ದೊಡ್ಡ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಕಾನೂನು ಎಂಬುದು ಕಲ್ಲಿನ ಮೇಲೆ ಕೆತ್ತಿದ ನಿಯಮಗಳಂತೆ ಕಟ್ಟುನಿಟ್ಟಾಗಿ ಇರಬೇಕಾ ಅಥವಾ ಬದಲಾಗ್ತಿರುವ ಸಮಾಜದ ವಾಸ್ತವಗಳಿಗೆ ತಕ್ಕಂತೆ ತನ್ನನ್ನು ತಾನು ಹೊಂದಿಕೊಳ್ಳಬೇಕಾ? ಒಳ್ಳೆ ಪ್ರಶ್ನೆ. ಸಮಾಜ ಸರಿ ಎಂದು ಭಾವಿಸುವ ಸಂಬಂಧಗಳನ್ನ ಕಾನೂನು ಅಪರಾಧವೆಂದು ಪರಿಗಣಿಸುವುದು ಎಷ್ಟು ಸರಿ? ಇದು ಯೋಚಿಸಬೇಕಾದ ವಿಷಯ.